please subscribe the channel. ಒಂದು ಕಾಡಿನ ಒಳಗೆ ನೈಸರ್ಗಿಕ ಸೌಂದರ್ಯವು ಹಿಗ್ಗುನೀರು ಕುಲಕೂಡು ಮಾಡಿತ್ತು. ಎಣ್ಣೆ ಹಣ್ಣಿನ ಸುಗಂಧವು ಹಾರಿಯುತ್ತಿದ್ದಾಗ ಬೇಡಿಕೆ ಮತ್ತು ಮೃದು ಗಾಳಿಯೇ ಕಾಡಿನ ಮೌನವನ್ನು ಮುರಿಯುತ್ತಿತ್ತು. ಈ ಕಾಡಿನಲ್ಲಿ ಒಂದು ಸುಳ್ಳಿನ ನರಿ ಮತ್ತು ಶಕ್ತಿಶಾಲಿ ಸಿಂಹ ಇರುವುದು. ನರಿ ತನ್ನ ತಿರಿಯ ಕೆಳಗೆ ಕುಳಿತಿದ್ದು ತನ್ನ ಮಾಯಾಜಾಲವನ್ನು ಹೆಜ್ಜೆಗೆ ಹಾಕಲು ಕಾಯುತ್ತಿತ್ತು. ಹೀಗಾಗಿ ಸುಳ್ಳು ತಲುಪಲು ಸಾಧ್ಯವಾಗುವುದು. ಆದರೂ ಆ ಸಿಂಹ ತನ್ನ ಶಕ್ತಿಯ ಮೂಲಕ ಎಲ್ಲರನ್ನೂ ಹೆದರಿಸುತ್ತಿದ್ದನು. ಒಂದು ದಿನ ಸಿಂಹ ಬೇರೆಯೇ ಆದ್ದರಿಂದ ತನ್ನ ಹಸಿವನ್ನು ತಡೆಯಲು ಕಾಡಿನಲ್ಲಿ ಸುತ್ತುತ್ತಿತ್ತು. ಆದರೆ ಬಂಗಾರದ ಹೊತ್ತಿನಲ್ಲಿ ಒಂದು ಹಕ್ಕಿಯಂತೆ ಬೇಟೆ ಹಂಚಿಕೊಳ್ಳಲು ಏನೂ ಸಿಕ್ಕಲಿಲ್ಲ. ತನ್ನ ಬಲವಾದ ದೇಹವನ್ನು ಚಲಿಸುತ್ತಾ ಸಿಂಹ ಬೇರೆಯೇ ಬೆನ್ನು ಹರಿಯುತ್ತಿದ್ದಾಗ ನರಿ ಬಂದು ಹೇಳಿತು, ಅಯ್ಯೋ ಸಿಂಹರಾಜ, ನೀವು ಯಾಕೆ ಇಷ್ಟು ಕಷ್ಟಪಡುತ್ತೀರಾ? ನಾನು ನಿಮಗೆ ಒಳ್ಳೆಯ ಊಟ ತೋರಿಸುತ್ತೇನೆ. ಆ ಸಿಂಹ ನರಿ ಮಾತಾಡಿದ ಮಾತುಗಳನ್ನು ಕೇಳಿದಾಗ ಅದು ತನ್ನ ಗಂಟಲಿನಲ್ಲಿ ಹಸಿವಿನ ಕಟುವಾಗ ಮತ್ತು ಆಶೆಯ ಜೊತೆ ಕೇಳಿತು, ನಿಜವಾಗಿಯೂನಾ? ಏನು ಊಟ? ನರಿ ತನ್ನ ಮೋಸವನ್ನು ಹಂಚಿದಾಗ, ಒಂದು ದಪ್ಪ ಗಾಡೆಯಿದೆ, ಅದು ತುಂಬಾ ಮೂರ್ಖ, ನಾನು ಮೋಸ ಮಾಡಿ ಇಲ್ಲಿ ತರ್ತೀನಿ ಎಂದು ಹೇಳಿದರು. ನರಿ ತನ್ನ ಯುಕ್ತಿಯೊಂದಿಗೆ ಕತ್ತೆಯ ಬಳಿಗೆ ಹೋಗಿ ಹೇಳಿತು, ಅಯ್ಯ, ಕಾಡಿನಲ್ಲಿ ಸಿಂಹರಾಜ ನಿಮಗೆ ಮದುವೆ ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ಕತ್ತೆ ಖುಷಿಯಿಂದ ಕೇಳಿತು, ನಿಜವಾ? ನಾನು ಕೂಡ ರಾಜಕುಮಾರನ? ಹೌದು ಹೌದು, ಬನ್ನಿ ಅಂತ ನರಿ ಕರೆದಿತು. ಆಗ ಬೆರಗಿನಿಂದ ಕತ್ತೆ ಸಿಂಹದ ಹತ್ತಿರ ಬರುವಾಗ ಸಿಂಹವು ಜಿಗಿದು ಹಿಡಿಯಲು ಪ್ರಯತ್ನಿಸಲಾಯಿತು. ಆದರೆ ಕತ್ತೆ ಭಯದಿಂದ ಓಡಿತು. ಸಿಂಹ ಕೋಪದಿಂದ ನರಿಯನ್ನು ಕೇಳಿತು, ಇದು ಏನು? ನರಿ ಪರಿಗಣನೆಯೊಂದಿಗೆ, ಅಯ್ಯೋ, ಅದು ಮೊದಲಿಗೆ ಭಯಪಟ್ಟಿತು, ಮತ್ತೆ ನಾನು ಕರೆದುಕೊಂಡು ಬರುತ್ತೀನಿ ಎಂದು ಹೇಳಿದರು. ಮತ್ತು ಮತ್ತೆ ನರಿ ಕತ್ತೆಯ ಬಳಿ ಹೋಗಿ ಈಗ ಹೊಸ ಮೋಸದೊಂದಿಗೆ ಹೇಳಿತು, ಅಯ್ಯ, ಇದು ಮದುವೆ ನೋಡೋ ಆಟ, ನೀವು ಓಡಿದ್ರಲ್ಲ. ಸಿಂಹರಾಜ ಬೇಸರಪಟ್ಟರು. ಮೂರ್ಖ ಕತ್ತೆ ಮತ್ತೆ ನಂಬಿತು ಮತ್ತು ಮತ್ತೆ ಬಂದಾಗ ಈ ಬಾರಿ ಸಿಂಹ ಹಿಡಿದುಬಿಟ್ಟಿತು. ನಾನು ಸ್ನಾನ ಮಾಡಿ ಬರುತ್ತೀನಿ, ನೀನು ನೋಡ್ಕೋ, ಸಿಂಹ ಹೇಳಿತು. ಆಗ ಸಿಂಹ ಹೋದ ಮೇಲೆ ನರಿ ತನ್ನ ತೀವ್ರ ಬುದ್ಧಿಮತ್ತೆಯೊಂದಿಗೆ ಕತ್ತೆಯ ಮೆದುಳನ್ನು ತಿನ್ನಿತು. ನಂತರ ಸಿಂಹ ತನ್ನ ಸ್ನಾನದಿಂದ ಬಂದು ಕೇಳಿತು, ಮೆದುಳು ಎಲ್ಲಿದೆ? ನರಿ ನಕ್ಕೋ, ಅಯ್ಯೋ ಸಿಂಹರಾಜ, ಇದಕ್ಕೆ ಮೆದುಳು ಇದ್ದಿದ್ರೆ ಮತ್ತೆ ಬರುತ್ತಿತ್ತ ನೀತಿ. ಅತಿಯಾಗಿ ನಂಬಿದ್ರೆ ನರಿ ಹಾಗಿರೋವರು ನಮ್ಮನ್ನು ಮೋಸ ಮಾಡ್ತಾರೆ. ಈ ಕತೆ ಕಾಡಿನ ಹೃದಯದಲ್ಲಿ ಶಕ್ತಿಯ ಮತ್ತು ಮೋಸದ ನಗು ಮೂಡಿಸಿತು. ಆದರೆ ಸಿಂಹ ಬುದ್ಧಿ ಇಲ್ಲದೆ ತನ್ನ ನಂಬಿಕೆಗಳಿಂದ ಮೋಸಕ್ಕೊಳಗಾದನು.